ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಸೊ ಇವತ್ತು ನಾನು ನಾಟಿ ಸ್ಟೈಲಲ್ಲಿ ಎಗ್ ಬಿರಿಯಾನಿ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ಸೊ ಫಸ್ಟು ನಿಮಗೆ ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಟೊಮೆಟೊ. ಸೊ ನಾನು ಟೊಮೆಟೊ ಮತ್ತು ಒಂದು ಈರುಳ್ಳಿನ ತೊಗೊತೀನಿ ರುಬ್ಬಕ್ಕೆ. ಅದಾದಮೇಲೆ ಚಕ್ಕೆ, ಮೆಣಸು, ಜೀರಿಗೆ, ಪಲಾವ್ ಎಲೆ ಮತ್ತು ಲವಂಗ, ಆಮೇಲೆ ಟೊಮೆಟೊ ಹಚ್ಚಿರೋದು, ಆಮೇಲೆ ಈರುಳ್ಳಿ ಹಚ್ಕೊಂಡಿರೋದು. ಓಕೆ, ಇದಾದಮೇಲೆ ನಾನು ಒಂದು ಗ್ಲಾಸಷ್ಟು ಕಾಯಿ ಹಾಲು ತೊಗೊಂಡಿದ್ದೀನಿ. ಸೊ ಅದು ತಿಕ್ನೆಸ್ ಬರೋಕ್ಕೆ. ಆಮೇಲೆ ನಾನಿಲ್ಲಿ GTS ಬುಲೆಟ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಮಾಡ್ತಾಯಿರೋದು 2.5 ಪಾವಿಗೆ. ಆಮೇಲೆ ನಿಮಗೆ 4 ಮೊಟ್ಟೆ ಬೇಕಾಗಿರುತ್ತೆ ಬೇಯಿಸಿರೋದು, ಅದನ್ನು ಕಟ್ ಮಾಡ್ಕೊಬೇಕು, ಅದು ಮುಂದೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ರುಬ್ಕೊಳ್ಳೋಣ ಬನ್ನಿ. ಸೊ ರುಬ್ಬಿದಾಗಿದೆ. ಸೊ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ. ಸೊ ನಾನು ಇಲ್ಲೊಂದು ಚಿಕ್ಕ ಕಪ್ಪಷ್ಟು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿಗೆಲ್ಲ ಯೂಶಲಿ ಎಣ್ಣೆ ಜಾಸ್ತಿ ಇರಬೇಕು. ಸೊ ನಿಮ್ಗೆ ಅದು ಟೇಸ್ಟು ಹಂಗೆ ಬರುತ್ತೆ. ಸೊ ಎಣ್ಣೆ ಇಲ್ಲ ಅಂತಂದರೆ ನಿಮಗೆ ಡ್ರೈ ಥರ ಇರುತ್ತೆ. ಸೊ ಇದಾದಮೇಲೆ ನಾವು ಇಲ್ಲಿ ಲವಂಗ, ಚಕ್ಕೆ, ಮೆಣಸು, ಜೀರಿಗೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಅದೆಲ್ಲ ಫ್ರೈ ಆದಮೇಲೆ ಸೊ ಈರುಳ್ಳಿ ಹಾಕೋಣ. ನನಗೆ ಸೊ ನಾನು ಇಲ್ಲಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಹಾಕಿ ನೀವು ಈರುಳ್ಳಿನ ಆ್ಯಕ್ಚುಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದೊಂಚೂರು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡಬೇಕು. ಅವಾಗೆ ನಿಮಗೆ ಬಿರಿಯಾನಿ, ಇದು ಎಗ್ ಬಿರಿಯಾನಿ ಅಂತಲ್ಲ, ಚಿಕನ್ ಬಿರಿಯಾನಿ ಕೂಡ ನಿಮಗೆ ಟೇಸ್ಟಿಯಾಗಿರೋದು. ಸೊ ನೀವು ಸುಮ್ಮನೆ ಅರ್ಧಂಬರ್ಧ ಬೇಯಿಸ್ಬಿಟ್ಟು ನೀವು ಹಂಗೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋದರೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಈರುಳ್ಳಿ ಆದಮೇಲೆ ಇವಾಗ ಟೊಮೊಟೊ ಹಾಕೋಣ. ಒಂದು ಹಚ್ಚಿರೋ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲೂ ಹಾಕಿ ಅಲ್ಲೂ ಹಾಕೋದ್ರಿಂದ ನಿಮಗೆ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಟೊಮೊಟೊ ಮತ್ತು ಈರುಳ್ಳಿನ ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಸೊ ನೀವು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ಕೊತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಇವಾಗ ರುಬ್ಬಿರೋ ಪೇಸ್ಟ್ನ ಹಾಕೋಣ. ಸೊ ಈ ರುಬ್ಬಿರೋದು ಮಾಮೂಲಿ ಗೊತ್ತಲ್ವಾ, ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಪುದೀನ ಇಷ್ಟನ್ನು ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇರೋದನ್ನು ಹಾಕೋಣ. ಸೊ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಓಕೆ, ಸೊ ಅದರಲ್ಲಿರೋ ಎಣ್ಣೆ ಅಂಶ ಬಿಟ್ಕೊಂಡು ಇವಾಗ ಏನು ಎಣ್ಣೆ ಹಾಕಿರ್ತೀರಲ್ವ, ಎಲ್ಲ ಎಣ್ಣೆ ಮೇಲೆ ತೇಲಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ರಿ. ಓಕೆ, ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಿಮಗೆ ಮಸಾಲೆ ಅದು ಏನು ಬೆಂದಿದೆ ಅಂತ ಅರ್ಥ. ಸೊ ಇವಾಗ ಒಂಚೂರು ಹಂಗೆ ಕಾಯಲ್ಲಿ ಹಾಕೋಣ. ಸೊ ಕಾಯಲ್ಲಿ ಎಂತಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ತಿಕ್ನೆಸ್ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಲ್ಲೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಾದಾಮಿ ಪೇಸ್ಟನ್ನು ಹಾಕೊಬೋದು. ಸೊ ನಾನಿಲ್ಲಿ ಕಾಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ತಿರ್ಸ್ಕೊಂಡು ಒಂದು ಕುದಿ ಬಂದಮೇಲೆ ಹಂಗೆ ಒಂಚೂರು ಮೊಸರು ಹಾಕೋಣ. ಓಕೆ, ಸೊ ಮೊಸರು ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಹುಳಿ ಅಂಶಕ್ಕೆ. ಸೊ ಚೆನ್ನಾಗಿ ಬರುತ್ತೆ ಉದ್ರದ್ರಾಗೆ. ಜಾಸ್ತಿ ಹಾಕೊಂಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ. ಸಾಕು, ಇಷ್ಟು ಹಾಕೋಣ. ಸೊ ಮೊಸರು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ತಿರ್ಸಿ, ಸೊ ಎಲ್ಲ ಚೆನ್ನಾಗಿ ತಿರ್ಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಅದು ಚೆನ್ನಾಗಿ ಕುದಿ ಬರಲಿ. ಅದು ಹೇಳ್ದಲ್ಲ, ಎಣ್ಣೆ ಅಂಶ ಇವಾಗ ಅದೇನು ನಿಮ್ಮ ಮೇಲೆ ತೇಲ್ತದೆ, ಅದು ಇನ್ನೂ ತೇಲ್ಬೇಕು. ಸೊ ಹಂಗೆ ಬಿಟ್ಬಿಟ್ಟು ಅದಾದಮೇಲೆ ಇವಾಗ ನಾನು ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಉಪ್ಪು, ಅರಿಶಿನ ಇಷ್ಟು ಹಾಕ್ಕೊತಾ ಇದ್ದೀನಿ. ಓಕೆ, ಸೊ ಜಾಸ್ತಿ ಹಾಕೊಂಬೇಡಿ, ಅದೇ ಕಹಿ ಹೊಡೆದ್ಬಿಡುತ್ತೆ. ಸೊ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೀವು ಮಾಡೋ ಕ್ವಾಂಟಿಟಿ ಮೇಲೆ. ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಕುದ್ದಾದ್ಮೇಲೆ ನೆಕ್ಸ್ಟು ಮೊಟ್ಟೆ ಹಾಕೋಣ. ಮೊಟ್ಟೆನ ಆ್ಯಕ್ಚುಲಿ ಕಟ್ ಮಾಡ್ಕೊಬೇಕು. ಬೇಯಿಸಿರೋ ಮೊಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಏನಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ನೀವು ಡೈರೆಕ್ಟ್ ಮೊಟ್ಟೆನ ಬೇಯಿಸ್ಬಿಟ್ಟು ಎಣ್ಣೆಲಿ ಕರೆದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಬರೋಲ್ಲ. ಸೊ ನೀವು ಕಟ್ ಮಾಡಿ ಹಾಕಿದ್ರೆ ನಿಮಗೆ ಆ ಎಗ್ ಬಿರಿಯಾನಿ ಫೀಲ್, ನಿಮ್ಗೆ ಆ ಟೇಸ್ಟ್ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಆಲ್ಮೋಸ್ಟ್ ಒಂದು 4 ಮೊಟ್ಟೆನ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಬಿಟ್ಟು ತಿರ್ಗಿಸಿ. ಇವಾಗ ಏನಾಗಲ್ಲ, ತಿರ್ಸಿ. ಅದು ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿದಿರಲ್ವ, ಮೊಟ್ಟೆನ ಚೆನ್ನಾಗಿ ತಿರ್ಸಿ. ಸೊ ತಿರ್ಸಾದ್ಮೇಲೆ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಓಕೆ, ಇವಾಗ ಚೆನ್ನಾಗಿ ಕುದಿಸಿ. ಸೊ ಆಲ್ಮೋಸ್ಟ್ ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡಲ್ಲಿ.
ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಅಕ್ಕಿ ಹಾಕ್ಕೊಬೇಕು. ಲಾಸ್ಟ್ ಪ್ರೊಸೆಸ್. ನಾನು ಆಲ್ರೆಡಿ ಅಕ್ಕಿ ನೆನೆಸಿಕ್ಕೊಂಡಿದ್ದೀನಿ. ಒಂದು 15 ನಿಮಿಷ ನೆನೆಸಿದ್ದೀನಿ ಅಕ್ಕಿನ. ಸೊ ನೆನೆಸಿರೋ ಅಕ್ಕಿನ ಹಂಗೆ ಹಾಕ್ಕೊತಾ ಇದ್ದೀನಿ. ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಏನಂತಂದ್ರೆ ನಿಮ್ಗೆ ಉದ್ರಕ್ಕೆ ಬರುತ್ತೆ. ಇವಾಗ ಒಂದು ಸ್ವಲ್ಪ ತಿರ್ಸ್ಕೊಂಡು ಅದಾದಮೇಲೆ ನೀರು ಹಾಕ್ಕೊಂಡು, ನಾನು ಇಲ್ಲಿ ಅದೇ 1:2 ರೇಷಿಯೋದಲ್ಲಿ ನೀರು ತೊಗೊತಾ ಇದ್ದೀನಿ. ಸೊ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ 1:2 ರೇಷಿಯೋ ಕರೆಕ್ಟಾಗಿರುತ್ತೆ. ಸೊ ಎಗ್ ಬಿರಿಯಾನಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಟೇಸ್ಟ್ ಹೆಂಗೆ ಇರಲಿ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಹೆಂಗಿತ್ತು ಟೇಸ್ಟು ಅಂತ. ಓಕೆ, ನೆಕ್ಸ್ಟ್ ನಿಮ್ಗೆ ಏನಾದ್ರು ಬೇರೆ ವೀಡಿಯೋಸ್ ಬೇರೆ ಯಾವುದನ್ನ ಫುಡ್ ಡಿಶ್ ಮಾಡಬೇಕು ಅಂತಂದ್ರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಓಕೆ, ನೀರೆಲ್ಲ ಹಾಕಿದಾಯ್ತು. ಇವಾಗ ಒಂದು ಸತಿ ತಿರ್ಸ್ಬಿಟ್ಟು ವಿಜಿಲ್ ಮುಚ್ಚಿಬಿಟ್ಟು ಒಂದು ವಿಜಿಲ್ ಆದಮೇಲೆ ಸಿಮ್ಮಲ್ಲಿ ಒಂದು 5 ನಿಮಿಷ ಸಿಮ್ಮಲ್ಲಿ ಬಿಟ್ಬಿಟ್ಟು ಆಫ್ ಮಾಡಿ. ಪರ್ಫೆಕ್ಟಾಗಿ ಆಗಿರುತ್ತೆ. ಓಕೆ, ಸೊ ವಿಜಿಲ್ ಕ್ಲೋಸ್ ಮಾಡೋಣ. ಆಯಿತು. ಸೊ ಇವಾಗ ಆಗಿದೆ. ಇವಾಗ ನೋಡೋಣ ಹೆಂಗಾಗಿದೆ ಅಂತ. ಉದ್ರದ್ರಾಗಿರುತ್ತೆ, ಯಾಕಂದ್ರೆ ನೀರು ಕರೆಕ್ಟಾಗಿ ಹಾಕಿದ್ದೀನಿ. ಸೊ ನೋಡ್ಬೋದು ಎಷ್ಟು ಉದ್ರದ್ರಾಗಿದೆ ಅಂತ. ಸೊ ಏನು ಗೊತ್ತಾ, ಬಿರಿಯಾನಿಲೆಲ್ಲ ಒಂಚೂರು ನೀರು ಹೆಚ್ಚು ಕಡಿಮೆ ಆದರೆ ಮುಳ್ಳಕ್ಕಿ ಆಗೋಗುತ್ತೆ. ನೀರು ಜಾಸ್ತಿ ಆಗೋದ್ರೆ ಮುದ್ದೆ ಆಗೋಗುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಇಷ್ಟೇ ಸಿಂಪಲ್ ವಿಧಾನ. ಇದು ನಾಟಿ ಸ್ಟೈಲಲ್ಲಿ ಎಗ್ ಬಿರಿಯಾನಿ. ಸೊ ಆ್ಯಕ್ಚುಲಿ ಎಗ್ ಬಿರಿಯಾನಿ ಅಂದರೆ ಹಿಂಗೆ ಮಾಡ್ಕೊಬೇಕು. ನೀವು ತುಂಬ ವೀಡಿಯೋಸ್ ನೋಡಿದ್ದೀನಿ. ಮೊಟ್ಟೆನ ಬೇಯಿಸ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಉಪ್ಪು ಖಾರದಲ್ಲಿ ಕರೆದ್ಬಿಟ್ಟು ಅದನ್ನು ತಿರ್ಗಾ ಇದ್ರೊಳಗೆ ಹಾಕ್ಬಿಟ್ಟು ಎಗ್ ಬಿರಿಯಾನಿ ಅಂತಾರೆ. ಸೊ ಅದೆಲ್ಲ ಎಗ್ ಬಿರಿಯಾನಿ ಹಿಂಗೆ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.